ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಬ್ಯಾಚುಲರ್ಸ್ಗೋಸ್ಕರ ವೆಜ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದಾದಮೇಲೆ ಒಂದಿಡಿ ಬಟಾಣಿನೂ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ನೀವು ಒಣಗಿರೋದು ತೊಗೊಳಂಗಿದ್ರೆ ರಾತ್ರಿಯೇ ನೆನೆಸಿಟ್ಕೋಬೇಕು. ಇದಾದಮೇಲೆ ಒಂದು 3 ದೊಡ್ಡ ಸೈಜ್ದು ಈರುಳ್ಳಿನ, ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಒಂದೆರಡು ಪಲಾವ್ ಎಲೆ, ಒಂದೆರಡು ಆಲ್ ಸ್ಪೈಸಸ್ ಲೀಫ್ ಅಂತ ಸಿಗುತ್ತೆ. ಇದು ನಿಮಗೆ ಆಪ್ಷನಲ್, ನಮ್ಮ ಮನೇಲಿದೆ, ಹಂಗಾಗಿ ಹಾಕ್ತಾಯಿದ್ದೀನಿ. ಒಂದೆರಡು ಲವಂಗ, ಒಂಚೂರು ಚಕ್ಕೆ, ಒಂದು ಸ್ಟಾರ್ ಹೂವು, ಅದಾದಮೇಲೆ ಏಲಕ್ಕಿ ಒಂದು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಕಟ್ ಮಾಡಿದ್ದೀನಲ್ಲ ಅದನ್ನು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಇದು ಜೊತೆಗೆ ನೀವು ಒಂದೆರಡು ದೊಡ್ಡ ಸೈಜ್ದು ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡಿರಬೇಕು. ನಾನಿಲ್ಲಿ ಫಸ್ಟೇ ಟೊಮೆಟೊನ ತೋರಿಸೋದು ಮರ್ತೋಗಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ನೀವು ಹಸಿ ಪುದೀನ ಇದ್ದರೆ ಒಂದು ಹಿಡಿಯಷ್ಟು ಹಸಿ ಪುದೀನ ಹಾಕ್ಕೊಳ್ಳಿ. ನಾನಿಲ್ಲಿ ಪುದೀನನ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನ್ನಷ್ಟು ಪುದೀನ ಪೌಡರ್ನು ಹಾಕ್ಕೊಂಡಿದ್ದೀನಿ. ಇವು ಹಸಿ ಪುದೀನ ತುಂಬ ದಿನ ಫ್ರಿಜ್ಜಲ್ಲಿಟ್ಟರೆ ಕೊಳ್ತೋಗುತ್ತೆ. ನೀವು ಅದಕ್ಕೆ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಟೊಮೊಟೊನೂ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ದೊಡ್ಡ ಸೈಜ್ ಟೊಮೊಟೊನೂ ಹಾಕ್ಕೊಳ್ಳಿ. ನಾನಿಲ್ಲಿ 2 ಪಾವು ಅಕ್ಕಿಗೆ ವೆಜ್ ಪಲಾವ್ ಮಾಡ್ತಾ ಇರೋದು. ನೀವು 1 ಪಾವು ಮಾಡೋಂಗಿದ್ರೆ ಎಲ್ಲ ಕಡಿಮೆ ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾನಿಲ್ಲಿ 6 ಜನಕ್ಕಾಗೋವಷ್ಟು ಪಲಾವ್ನ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಕೊನೆಯಲ್ಲೂ ಒಂಚೂರು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು. ಇವಾಗಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆ ನವಿಲು ಕೋಸು ಅಂತ ಬರುತ್ತೆ, ಅದನ್ನು ಹಾಕೋಬೋದು. ಮತ್ತು ಸೋಯಾ ಚಂಕ್ಸ್ ಅಂತ ಸಿಗುತ್ತೆ, ಅದನ್ನು ಹಾಕೋಬೋದು. ಆಮೇಲೆ ಪನ್ನೀರು ಹಾಕೋಬೋದು. ನೀವು ಇದ್ರ ಜೊತೆ ನಿಮಗೆ ಬೇರೆ ತರಕಾರಿ ಯಾವುದು ಇಷ್ಟನೋ ಅದನ್ನು ಹಾಕೋಬೋದು. ನೀವು ಬೀಟ್ರೋಟು ಮತ್ತು ಹೂಕೋಸು ಅದೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಇಷ್ಟೇ ತರಕಾರಿ ಇರೋದ್ರಿಂದ ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಬಟಾಣಿ, ಹಸಿ ಬಟಾಣಿ ಇಲ್ಲ ಅನ್ನೋರು ಒಣಗಿರೋ ಬಟಾಣಿ ಇದ್ದರೆ ರಾತ್ರಿಯೇ ನೆನೆಸ್ಬಿಟ್ಟು ಇಟ್ಕೊಂಡಿರ್ಬೇಕು. ಬೆಳಗ್ಗೆ ಪಲಾವ್ ಮಾಡ್ತೀವಿ ಅನ್ನೋಂಗಿದ್ರೆ, ಸಂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸಿ ತೊಗೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಇದಾದಮೇಲೆ ನಾವಿಲ್ಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಬ್ಯಾಚುಲರ್ಸ್ಗೆ ತೋರಿಸ್ತಾ ಇದ್ದೀನಿ, ಹಂಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಯೂಶ್ವಲಾಗಿ ಬ್ಯಾಚುಲರ್ಸ್ ಎಲ್ಲ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತಲ್ವ, ಅದನ್ನು ತೊಗೊಂಬರ್ತಾರೆ. ಹಂಗಾಗಿ ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಏನೂ ರುಬ್ಕೋತಾ ಇಲ್ಲ, ರುಬ್ಬೋದನ್ನ ಬೇರೆ ವಿಡಿಯೋ ಮಾಡಿ ಹಾಕಿದ್ದೀನಿ ವೆಜ್ ಪಲಾವ್ದು. ಇದು ಏನು ರುಬ್ದಲ್ಲೇ ಮಾಡ್ತಾಯಿರೋದು, ಎಕ್ಸ್ಪೆಷಲಿ ಬ್ಯಾಚುಲರ್ಸ್ಗೋಸ್ಕರನೇ ತೋರಿಸ್ತಾ ಇದ್ದೀನಿ ನಾನು. ಇದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ನಾನಿಲ್ಲಿ ಖಾರ ಕಡಿಮೆ ಅಂತ ಅನ್ನಿಸ್ತು, ಹಂಗಾಗಿ ನಾನು ಒಂಚೂರು ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ನೀವು ಬರೀ ಖಾರದ ಪುಡಿನೇ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಅಷ್ಟು ಚೆನ್ನಾಗಾಗುತ್ತೆ ನಿಮ್ಮದು ಪಲಾವ್. ನೋಡಿ, ಈ ಥರ ನೀಟಾಗಿ ಸ್ಟೋರ್ ಮಾಡಿಟ್ಕೊಳ್ಳಿ. ಎಲ್ಲ ಸ್ಪೈಸಸ್ನೂ ನಿಮ್ಗೆ ಈಸಿ ಆಗುತ್ತೆ. ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ ಎಲ್ಲ ಒಂದೇ ಡಬ್ಬಿಲಿ ಹಾಕಿಕೊಂಡ್ರೆ ನಿಮ್ಗೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೋಡಿ, ಇದು ಪಾವು ಅಂತಾರೆ. ನಾನು ಈ ಪಾವಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊತೀರೋ 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ಥರ ಮೆಷರ್ಮೆಂಟ್ ಮಾಡ್ತಿಲ್ಲ ನೀರು ಹಾಕೋಕ್ಕೆ. ನಾನು ಕಣ್ಣಳ್ತಲ್ಲೇ ಮಾಡೋದ್ರಿಂದ ಹಂಗೆ ಅಕ್ಕಿನ ತೊಗೊಂಡು 2 ಪಾವು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಕಲರೂ ಚೆನ್ನಾಗಿ ಬರುತ್ತೆ ನಿಮಗೆ ವೆಜ್ ಪಲಾವ್ದು. ನೋಡಿ, ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು. ಇದಾದಮೇಲೆ ನಾನಿಲ್ಲಿ
ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ. ನಾನಿಲ್ಲಿ ಪಾಲಿಷಡ್ ಅಕ್ಕಿನ ತೊಗೊಂಡಿದ್ದೀನಿ ತಿಂಡಿಗೆ. ನಾನು ಊಟಕ್ಕೆಲ್ಲ ಅನ್ಪಾಲಿಷಡ್ ರೈಸ್ನ ಯೂಸ್ ಮಾಡ್ತೀನಿ, ತಿಂಡಿಗೆ ಮಾತ್ರ ಪಾಲಿಷಡ್ ರೈಸ್ನ ಯೂಸ್ ಮಾಡ್ತೀನಿ. ನೋಡಿ, ಈಗ ಅಕ್ಕಿನ ಸೇರಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಣ್ಣಳ್ತಲ್ಲೇ ಹಾಕ್ತಾಯಿದ್ದೀನಿ, ಯಾವುದೇ ಥರ ಮೆಷರ್ಮೆಂಟ್ ಮಾಡಿಲ್ಲ. ನಾನು ಹೇಳಿದರೆ ನೀವು ಮೆಷರ್ಮೆಂಟಲ್ಲಿ ಹೊಸ್ದಾಗಿ ಮಾಡ್ಕೊಳ್ಳೋರಾದರೆ 1 ಲೋಟಕ್ಕೆ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀಲಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕಿವಾಗ. ಈಗ ಇದೇನು ಅಕ್ಕಿ ಇದರಲ್ಲೇ ಹಾಫ್ ಬಾಯ್ಲ್ ಆಗಬೇಕು. ಆಮೇಲೆ ನೀವು ಲಿಡ್ ಕ್ಲೋಸ್ ಮಾಡಬೇಕು. ಫಸ್ಟೇ ಲಿಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಅನ್ನ ಮೆತ್ತಗಾಗ್ಬಿಡುತ್ತೆ. ಈಗ ಇದು ಚೆನ್ನಾಗಿ ಕುದೀಲಿ. ಇದಾದಮೇಲೆ ನಾನು ನನ್ನ ಗಾರ್ಡನ್ನಲ್ಲಿ ಒಂದು 3 ಬಾಸುಮತಿ ಎಲೆನ ಕಿತ್ಕೊಂಬಂದಿದ್ದೀನಿ. ನಾನಿಲ್ಲಿ ಗಿಡ ಹಾಕ್ಕೊಂಡಿರೋದ್ರಿಂದ ಬಾಸುಮತಿ ಎಲೆ ಹಾಕ್ಕೊತಾ ಇದ್ದೀನಿ. ನೀವಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡಿ, ಆಪ್ಷನಲ್ಲಿದ್ದು. ನಾನು ಇರೋದ್ರಿಂದ ಹಾಕ್ಕೊಂಡಿದ್ದೀನಿ. ಆಲ್ ಸ್ಪೈಸಸ್ ಲೀಫು ಅಷ್ಟೇ, ಮತ್ತು ಬಾಸುಮತಿ ಲೀಫ್ ಎರಡೂ ನಿಮಗೆ ಆಪ್ಷನಲ್ಲು. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಮತ್ತು ಫಸ್ಟಲ್ಲೂ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೆ. ನೋಡಿ, ಈಗ ಬಾಸುಮತಿ ಲೀಫು ಕೊತ್ತಂಬರಿ ಹಾಕಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನೋಡಿ, ನಿಂಬೆಹಣ್ಣು ಹಿಂಡ್ಕೋಬೇಕು ನೀವು, ಆವಾಗಲೇ ನಿಮಗೆ ರುಚಿ ಚೆನ್ನಾಗಿ ಬರೋದು. ನಿಮಗೆ ಔಟ್ಸೈಡ್ ಹೋಟೆಲಲ್ಲಿ ಯಾವ ಥರ ಟೇಸ್ಟ್ ಸಿಗುತ್ತೋ ಅದೇ ಥರ ಸಿಗುತ್ತೆ. ನಾನು ಹೇಳಿರೋ ಪ್ರೊಸೀಜರಲ್ಲೇ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋದ್ರೆ ಸೂಪರಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ ಅಂತೂ ಈ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬ್ಯಾಚುಲರ್ಸ್ ಇಟ್ಕೊಂಡಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಆಪ್ಷನಲ್ಲಿ ನಿಮಗೆ. ನಾನು ಇರೋದ್ರಿಂದ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಇದರಲ್ಲೇ ಹಾಫ್ ಬಾಯ್ಲ್ ಆಗಿದೆ ಅಕ್ಕಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1 ವಿಷಲ್ ಓಡಿಸ್ಕೊಂಡ್ರೆ ನಿಮಗೆ ವೆಜ್ ಪಲಾವ್ ರೆಡಿ ಆಗೋಗುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ, ಆರಾಮಾಗಿ ಮಾಡ್ಕೊಬೋದು ನೀವು. ನೋಡಿ, ಈಗ ನಂದು ವೆಜ್ ಪಲಾವ್ ರೆಡಿ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಉದುದ್ರಾಗಿ ಬಂದಿದೆ. ನೋಡಿ, ಕ್ಯಾಮ್ರಾನೇ ಬ್ಲ್ಯಾಕ್ ಆಗಿದೆ ನಂದು ಬಿಸಿ ಹಬೆಗೆ. ನೋಡಿ, ಯಾವುದೇ ಥರ ಅನ್ನನೂ ಮೆತ್ತಗಾಗಿಲ್ಲ, ನಂದು ನೀಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ನೋಡಿದವರೆಲ್ಲ ಹಂಗೆ ನನ್ನ ಪೇಜ್ನ ಫಾಲೋ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಮೊಸರು ಬಜ್ಜಿ ಜೊತೆಗೆ. ಸೂಪರಾಗಿರುತ್ತೆ. ಒಂದ್ಸರಿ ಮನೇಲಿ ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಮರೀದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.